ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಯಿಂದ ನಾನು 21 ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ. 21 ಡೇಸ್ ಚಾಲೆಂಜ್ ತೊಗೊಂಡಿರೋ ಮೇನ್ ರೀಸನ್ ಬಂದುಬಿಟ್ಟು ನನ್ನ ಲೈಫ್ ಸ್ಟೈಲ್ನ ರೀಸೆಟ್ ಮಾಡ್ಕೋಬೇಕಿತ್ತು. ಅದರಲ್ಲೂ ಮಾರ್ನಿಂಗ್ ರೂಟೀನ್ ಮತ್ತು ನೈಟ್ ರೂಟೀನ್ ಬೇರೆ ಎಲ್ಲ ಓಕೆ ಮ್ಯಾನೇಜಬಲ್ ಇತ್ತು. ಬಟ್ ಮಾರ್ನಿಂಗ್ ರೂಟೀನ್ ಬೆಳಿಗ್ಗೆ ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ, ನೈಟು ಅಷ್ಟೇ ಬೇಗ ಮಲ್ಗೋಕ್ಕೂ ಆಗ್ತಾ ಇರಲಿಲ್ಲ. ಲೇಟಾಗಿ ಮಲ್ಕೋತಾ ಇದ್ದೆ, ಲೇಟಾಗಿ ಎದ್ದೇಳ್ತಾ ಇದ್ದೆ. ಅದು ಮೇನ್ ಸೆಟ್ ಮಾಡ್ಕೋಬೇಕಿತ್ತು. ಅದೇ ರೀಸನಿಂದ ನಾನು 21 ಡೇಸ್ ಚಾಲೆಂಜ್ ತೊಗೊಂಡಿದ್ದು. ಆ್ಯಂಡ್ ಒನ್ ಮೋರ್ ರೀಸನ್ ಬಂದುಬಿಟ್ಟು ನಾನು ಶೋ ಅಪ್ ಆಗಬೇಕಿತ್ತು ಯೂಟ್ಯೂಬಲ್ಲಿ. ಅಟ್ಲೀಸ್ಟ್ ಒಂದು ವೀಡಿಯೋ ಅಥವಾ ವೀಕ್ಲಿ ಒನ್ಸ್ ಟ್ವೈಸ್ ಥ್ರೈಸ್ ಏನಾದರೂ ಆಗಲಿ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಇರಬೇಕಿತ್ತು. ಅದು ಕೂಡ ಒಂದು ರೀಸನ್ನು. ಹಾಗಾಗಿ ನಾನು 21 ಡೇಸ್ ಚಾಲೆಂಜ್ ತೊಗೊಂಡೆ. 21 ಡೇಸ್ 21 ಶಾರ್ಟ್ಸ್ ಮತ್ತು 21 ಲಾಂಗ್ ವೀಡಿಯೋಸ್ ಎರಡೂ ಕೂಡ ಅಪ್ಲೋಡ್ ಮಾಡ್ತೀನಿ. ಒನ್ ಡೇದು ಸೆಪ್ಟೆಂಬರ್ 1 ಸ್ಟಾರ್ಟ್ ಆಗಿದ್ದಿದ್ದು. ಫಸ್ಟ್ದು ಸೆಕೆಂಡ್ ಅಪ್ಲೋಡ್ ಮಾಡ್ತೀನಿ, ಸೆಕೆಂಡ್ ಥರ್ಡ್ ಆ ರೀತಿ ಎವ್ರಿ ಡೇ ಒಂದು ಶಾರ್ಟ್ ಅಪ್ಲೋಡ್ ಆಗುತ್ತೆ ಮತ್ತು ಒಂದು ಲಾಂಗ್ ವೀಡಿಯೋ ಅಪ್ಲೋಡ್ ಆಗುತ್ತೆ. ಗೈಸ್, ಇವಾಗ ನೆಲ ಒರೆಸ್ಬೇಕು. ನೆಲ ಒರೆಸೋಕ್ಕಿಂತ ಮುಂಚೆ ನಂಗೆ ಗೊತ್ತಿರೋ ಟಿಪ್ ಹೇಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ನಾನು ತೊಗೊಂಡಿರೋದು ಬಿಸಿನೀರು. ಯೂಶ್ವಲಿ ನಾನು ಬಿಸಿನೀರೇ ತೊಗೋತೀನಿ, ಬೇಗ ಮನೆ ಕ್ಲೀನ್ ಆಗುತ್ತೆ ಅಂತ. ನೀವು ತಣ್ಣೀರು ಕೂಡ ತೊಗೋಬೋದು. ನಾನು ಎನಿವೇ ಸ್ನಾನಕ್ಕಿಂತ ಮುಂಚೆ ಅಲ್ವಾ ಗೀಝರ್ ಆನ್ ಮಾಡಿಬಿಟ್ಟಿರ್ತೀನಿ, ಅದರಲ್ಲೇ ಬಿಸಿನೀರು ತೊಗೋತೀನಿ. ಸೊ ಬಿಸಿನೀರಿಗೆ ಒಂದು ಚಿಟಿಕೆ ಅರಿಶಿನ ಆ್ಯಂಡ್ ಸ್ವಲ್ಪ ಉಪ್ಪು. ಇದು ಎವ್ರಿಡೇ ಹಾಕ್ತೀನಿ ಅಂತ ಅಲ್ಲ, ಅಟ್ಲೀಸ್ಟ್ ವಾರದಲ್ಲಿ 1 ಸತಿ ಆದರೂ ಹಾಕಿ. ಏನಕ್ಕೆ ಇದು ಅಂತ ಅಂದರೆ, ಏನಾದ್ರು ನೆಗೆಟಿವಿಟಿ ಮನೇಲಿ ಏನಾದ್ರು ಇದ್ದರೆ ಅಥವಾ ಯಾರಾದರೂ ಕಣ್ಣು ಹಾಕಿದರೆ ಆ ಥರದ್ದು ಏನಾದ್ರು ಇದ್ದರೆ ನೆಗೆಟಿವಿಟಿ ಎಲ್ಲ ಹೋಗುತ್ತೆ ಅಂತ ಯೂಶ್ವಲಿ ಹೇಳ್ತಾರೆ. ನಾನು ಅವಾಗಿಂದ ಫಾಲೋ ಮಾಡ್ತಾಯಿದ್ದೀನಿ. ಐ ಥಿಂಕ್ ಏನೋ ಪಾಸಿಟಿವ್ ವೈಬ್ ಅನಿಸುತ್ತೆ. ಜಾಸ್ತಿ ಹಾಕ್ಬೇಡಿ, ಉಪ್ಪು ಅಂಟಾಗ್ಬಿಡುತ್ತೇನೆಲ್ಲ. ಸ್ವಲ್ಪ ಉಪ್ಪು, ಸ್ವಲ್ಪ ಚಿಟಿಕೆ ಅರಿಶಿನ ಹಾಕಿದ್ರೆ ಸಾಕು. ಇದಕ್ಕೆ ಬೇರೆ ಏನಾದ್ರು ಕೂಡ ಫ್ರೇಗ್ರೆನ್ಸ್ ಥರದ್ದು ಫಿನಾಯ್ಲ್ ಏನಾದ್ರು ಹಾಕ್ಕೋಬೋದು, ಬಟ್ ನಾನೇನೂ ಹಾಕಲ್ಲ. ಬಿಸಿನೀರಿಗೆ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ನೆಲ ಒರೆಸ್ಕೊತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ನಾನು ವೀಡಿಯೋದಲ್ಲಿ ಇದೆಲ್ಲ ಅಪ್ಲೋಡ್ ಮಾಡ್ತೀನಿ ಅಂದ ತಕ್ಷಣ ಎಲ್ಲ ಕೆಲಸನ ನಾನೇ ಮಾಡ್ತೀನಿ ಅಂತ ಖಂಡಿತವಾಗ್ಲೂ ಇಲ್ಲ. ನಂಗೆ ತುಂಬ ಹೆಲ್ಪ್ ಮಾಡ್ತಾರೆ ನಮ್ಮ ಮನೇಲಿ. ನನ್ನ ಮೈದನ ಆಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು. ದೇ ಆರ್ ವೆರಿ ಮಚ್ ಸಪೋರ್ಟಿವ್. ಅವ್ರ ಕಡೆಯಿಂದ ಅವ್ರಿಗೆ ಎಷ್ಟು ಹೆಲ್ಪ್ ಆಗುತ್ತೋ ಅವ್ರು ಅದನ್ನು ಮಾಡ್ತಾರೆ ಎವ್ರಿ ಡೇ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಕೂಡ ಮಾಡ್ತೀನಿ. ಗೈಸ್, ಇದು ಕಂಪ್ಲೀಟ್ಲಿ ನಾನೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಮೇ ಬಿ ನಾಟ್ ಫಸ್ಟ್ ಟೈಮ್, ಒನ್ ಟೈಮ್ ಟ್ರೈ ಮಾಡಿದ್ದೆ, ಬಟ್ ನಂಗೆ ಇಷ್ಟ ಆಗಿರಲಿಲ್ಲ ಅದು. ಇದು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ದಟ್ ಈಸ್ ವೇ ಬ್ಯಾಕ್, ಆಲ್ಮೋಸ್ಟ್ ಒಂದು 3 years ಬ್ಯಾಕ್ ಅನಿಸುತ್ತೆ. ಏನು ಅಂದರೆ ತುಪ್ಪಕ್ಕೆ ಬಿಸಿನೀರು. ಸೊ ಇದು ನ್ಯಾಚುರಲ್ ಕೊಲಾಜಿನ್ ಆಗಿ ವರ್ಕ್ ಮಾಡುತ್ತೆ ಅಂತ ಇತ್ತೀಚೆಗೆ ಎಲ್ಲರೂ ಹೇಳ್ತಾ ಇದ್ದಾರೆ ಅಲ್ವಾ. ಓಕೆ, ಲೆಟ್ ಮೀ ಟ್ರೈ ಅಂತೇಳಿ ಚಿಕ್ಕ ಗ್ಲಾಸ್ ತೊಗೊಂಡಿದ್ದೀನಿ. ಇಟ್ ಈಸ್ ವೆರಿ ಸ್ಮಾಲ್ ಗ್ಲಾಸ್. ಇದು ಡೈರೆಕ್ಟಾಗಿ ತುಪ್ಪ ತಿಂದ್ಬಿಟ್ಟು ಆಮೇಲೆ ಬಿಸಿನೀರು ಕೂಡ ಕುಡಿತಾರೆ ತುಂಬ ಜನ. ಬಟ್ ನಾನು ಬಿಸಿನೀರಿಗೆ ಹಾಕೋತಾ ಇದ್ದೀನಿ, ಸೊ ದಟ್ ಸ್ವಲ್ಪ ಕರಗತ್ತೆ ಅಂತ. ಬೆಂಗಳೂರು ವೆದರ್ ನಿಮಗೆ ಗೊತ್ತಿದೆ ಅಲ್ವಾ. ದ ಕ್ವಾಂಟಿಟಿ ಈಸ್ ವೆರಿ ಲೆಸ್, ಯು ಗೈಸ್ ಕ್ಯಾನ್ ಸಿ. ಕಾಫಿ ಲೋಟದು. ನಮ್ಮ ಮನೇಲಿ ಯಾರಿಗೂ ಕಾಫಿ ಟೀ ಅಭ್ಯಾಸ ಇಲ್ಲ. ಮುಂಚೆ ಇತ್ತು, ಎಲ್ಲರೂ ಬಿಟ್ಟಿದ್ದಾರೆ. ನನಗೆ ಮುಂಚೆಯಿಂದನೂ ಇಲ್ಲ. ನೈಟ್ ಎಲ್ಲ ಸೋಕ್ ಮಾಡಿಟ್ಟಿದ್ದೆ ಅಲ್ಲ, ಅದು ನೋಡೋಣ ಹೇಗಾಗಿದೆ ಅಂತ. ಓಕೆ, ಚಿಯಾ ಸೀಡ್ಸ್ ಎಲ್ಲ ಕಂಪ್ಲೀಟಾಗಿ ಸೋಕ್ ಆಗಿದೆ. ಇದು ಫುಲ್ ಡ್ರೈ ಫ್ರೂಟ್ಸ್. ಇದು ನಾನು ತುಂಬ ದಿನದಿಂದನೂ ಮಾಡ್ತಾಯಿದ್ದೀನಿ. ಈವನ್ ಮದುವೆಗಿಂತ ಮುಂಚೆ ಎಲ್ಲ ನಾನು ಇದನ್ನು ಮಾಡ್ತಾಯಿದ್ದೆ. ಅಂದರೆ ಬಾದಾಮ್ ಮಾತ್ರ, ಈಟಿಂಗ್ ಬಾದಾಮ್ ಮಾತ್ರ. ಎವ್ರಿ ಡೇ 5 ಬಾದಾಮ್ಸ್ ತಿಂತಾಯಿದ್ದೆ. ABC ಜ್ಯೂಸ್ ಕುಡಿತಾಯಿದ್ದೆ ಅವಾಗ ನಾನು ಡೈಲಿ. ಇದು ಬಟಾಣಿ ನೆನೆಸಿದ್ದೀನಿ, ಖಾಲಿ ಆಗಿಬಿಟ್ಟಿತ್ತು. ಇದನ್ನು ನಾನು ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ, ಎಮರ್ಜೆನ್ಸಿಗೆ ಬೇಗ ಬೇಕಾದರೆ ಆಗುತ್ತೆ. ಸೊ ಇದನ್ನು ನೈಟ್ ಸೋಕ್ ಮಾಡಿರೋದು. ಎವ್ರಿ ಡೇ ಒಂದೊಂದು ಸೋಕ್ ಮಾಡ್ತೀನಿ. ಕೆಲವೊಂದು ಸತಿ ಮಿಲೆಟ್ಸ್ದು ದೋಸೆ ಮಾಡ್ಬೇಕಾದ್ರೆ ಮಿಲೆಟ್ಸ್ ಸೋಕ್ ಮಾಡ್ತೀನಿ. ಇನ್ಮೇಲೆ 21 ಡೇಸ್ ಚಾಲೆಂಜ್ ಅಲ್ವಾ, ಎವ್ರಿ ಡೇ ನಾನು ಏನೇನು ಸೋಕ್ ಮಾಡಿರ್ತೀನಿ, ನೈಟ್ ನನ್ನ ಪ್ರಿಪ್ರೇಷನ್ ಹೇಗಿರುತ್ತೆ ಪ್ರತಿಯೊಂದು ನಾನು ವಿಡಿಯೋ ಮಾಡಿಬಿಟ್ಟು ಪೋಸ್ಟ್ ಮಾಡ್ತೀನಿ. ನಮ್ಮನೇಲಿ ನನ್ನ ಕೆಲಸದವ್ರು ಯಾರನ್ನೂ ಇಟ್ಕೊಂಡಿಲ್ಲ. ಓನ್ಲಿ ರೀಸನ್ ನಮ್ಮದು 9 to 5 ಜಾಬ್ ಅಲ್ಲ, ನನ್ನದೇ ಆಗಲಿ ನನ್ನ ಹಸ್ಬೆಂಡ್ದೇ ಆಗಲಿ. ಅದೇ ರೀಸನಿಂದ ನಾವು ಯಾವ ಟೈಮಲ್ಲಿ ಮನೇಲಿರ್ತೀವಿ, ಯಾವ ಟೈಮಲ್ಲಿ ಮನೇಲಿರಲ್ಲ, ಅದು ನಮಗೂ ಗೊತ್ತಿರಲ್ಲ. ಇವಾಗಿನ ಕೆಲಸದವ್ರು ಹೇಗೆ ಅಂತ ಅಂದರೆ, ಅವ್ರು ಹೇಳಿದ ಟೈಮಿಗೆ ಬರ್ತಾರೆ, ನಾವು ಹೇಳಿದ ಟೈಮಿಗೆ ಅವ್ರು ಯಾವತ್ತೂ ಬರೋದು ಇಲ್ಲ. ಸೊ ಅದು ನನಗೆ ಎಕ್ಸ್ಪೀರಿಯನ್ಸ್ ಇತ್ತು. ಅದೇ ರೀಸನಿಂದ ನಾನು ಯಾರನ್ನೂ ಕೆಲಸದವ್ರನ್ನ ಇಟ್ಟಿಲ್ಲ. ಆ್ಯಂಡ್ ಈವನ್ ನಾವಿರೋದು ಅಪಾರ್ಟ್ಮೆಂಟ್ ಅಲ್ವಾ, ಇಟ್ ಈಸ್ ಅ ಸ್ಮಾಲ್ ಹೌಸ್, 2 BHK ಹೌಸು. ನಾವೇ ಎಲ್ಲ ಮೇಂಟೈನ್ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ಏನು ಗಂಡು ಮಕ್ಕಳು ಕೆಲಸ ಮಾಡಲ್ಲ, ಬರೀ ಹೆಣ್ಮಕ್ಳು ಕೆಲಸ ಮಾಡಬೇಕು ಅನ್ನೋದು ಏನಿಲ್ಲ.
ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಕೂಡ ಮಾಡಿದೆ. ಆದಮೇಲೆ ಸಾಂಬ್ರಾಣಿ ಹಾಕ್ತೀನಿ ನಾನು. ನಂಗೆ ಇಷ್ಟ ಆ್ಯಕ್ಚುಲಿ, ಎವ್ರಿಡೇ ಏನು ಹಾಕಲ್ಲ. ಸೋಮವಾರ, ಮಂಗಳವಾರ, ಶುಕ್ರವಾರ ಅಥವಾ ಎನಿ ಸ್ಪೆಷಲ್ ಡೇಸ್ ಈ ಟೈಮಲ್ಲಿ ನಾನು ಹಾಕ್ತೀನಿ. ಮನೆ ಒಳಗೆ ಮನೆ ಹೊರಗೆ ಎಲ್ಲ ಕಾರ್ನರ್ಸ್ಗೂ ನಾನು ಇದನ್ನು ಸ್ಪ್ರೆಡ್ ಮಾಡ್ತೀನಿ. ನಾನು ಹಾಕೋದೇ ಏನು ವಾರದಲ್ಲಿ ಒಂದು 4-5 ಸತಿ ಹಾಕ್ತೀನಿ ಅಲ್ವಾ, ಎವ್ರಿಡೇ ಏನು ಹಾಕಲ್ಲ. ಅದೇ ರೀಸನಿಂದ ಎಲ್ಲ ಕಡೆ ತೋರಿಸ್ಕೊಂಬರ್ತೀನಿ. ಇವಾಗ ನಾನು ನೆಕ್ಸ್ಟ್ ಹೇಳೋ ಟಿಪ್ ಎಲ್ಲರಿಗೂ ಗೊತ್ತಾ, ನೀವೇನಾದ್ರು ಹೊಸ್ದಾಗಿ ತಿಳ್ಕೊಂಡಿದ್ದೀರಾ ಅನ್ನೋದು ನನಗೆ ತಿಳಿಸಿ ಗೈಸ್. ನನಗೆ ಗೊತ್ತಿರೋದು ನಿಮಗೆಲ್ಲ ಒಂದು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಏನದು ಅಂದರೆ ಜವಾದ್ ಪೌಡರ್. ನಿಮಗೆ ಮೋಸ್ಟ್ ಆಫ್ ದ ಪೀಪಲ್ಸಿಗೆ ಗೊತ್ತಿರಬಹುದು, ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ. ಇದು ಲಕ್ಷ್ಮಿಗೆ ತುಂಬ ಪ್ರಿಯ, ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಇದು ಜಸ್ಟು ಒಂದು ಚಿಟಿಕೆ ತಗೊಳ್ಳಿ, ಇಷ್ಟು ಚಿಟಿಕೆ ತಗೊಳ್ಳಿ, ದೀಪಕ್ಕೆ ಹಾಕಿ. ತುಂಬ ಚೆನ್ನಾಗಿ ಫ್ರೇಗ್ರೆನ್ಸ್ ಬರುತ್ತೆ, ದೇವಸ್ಥಾನದಲ್ಲಿ ಇರೋ ಥರನೇ ಫ್ರೇಗ್ರೆನ್ಸ್ ಬರುತ್ತೆ. ನಾನು ಆಲ್ರೆಡಿ ಹಾಕಿದ್ದೆ, ಇವಾಗ ಸುಮ್ಮನೆ ತೋರಿಸ್ಲಿಕ್ಕಂತ ಹಾಕಿದೆ. ಇದು ಮಂಗಳವಾರ ಶುಕ್ರವಾರ ಹಾಕಿ, ನಾನು ಯೂಶ್ವಲಿ ಡೈಲಿ ಹಾಕ್ತೀನಿ. ನನಗೆ ಇಷ್ಟ ಈ ಸ್ಮೆಲ್ಲು, ಅದಕ್ಕೆ ಡೈಲಿ ಹಾಕ್ತೀನಿ. ಅಟ್ಲೀಸ್ಟ್ 1 ಟೈಮ್ ಆದರೂ ಹಾಕ್ತೀನಿ, ಬೆಳಿಗ್ಗೆ ಅಥವಾ ಸಂಜೆ. ಇದು ಲಕ್ಷ್ಮಿಗೆ ತುಂಬ ಪ್ರಿಯ ಸ್ಮೆಲ್ಲು, ಲಕ್ಷ್ಮಿನ ಅಟ್ರ್ಯಾಕ್ಟ್ ಮಾಡುತ್ತೆ, ಧನ ಧಾನ್ಯಗಳನ್ನೆಲ್ಲ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ ದೊಡ್ಡವರು. ಸೊ ಇದನ್ನು ನಾನು ಫಾಲೋ ಮಾಡ್ತೀನಿ. ಇದು ದೀಪಕ್ಕೆ ಅಂತಲೇ ಅಲ್ಲ, ನೀವು ನೀರಲ್ಲಿ ಫ್ಲವರ್ಸ್ ಇಡ್ತಾರಲ್ವ, ಕೆಲವೊಬ್ರಿಗೆ ಅದು ರೂಢಿ ಇರುತ್ತೆ. ಅದನ್ನು ಕೂಡ ನೀವು ವಾಟ್ರಲ್ಲಿ ಸ್ವಲ್ಪ ಇದನ್ನ ಒಂದು ಚಿಟಿಕೆ ಅಥವಾ 2 ಚಿಟಿಕೆ ಅಷ್ಟು ಹಾಕಿದ್ರೆ ಒಳ್ಳೆ ಫ್ರೇಗ್ರೆನ್ಸ್ ಇರುತ್ತೆ, ಮನೆ ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ. ಮತ್ತು ಒಂದು ದೇವಸ್ಥಾನದ ಫೀಲ್ ಬರುತ್ತೆ, ಏನೋ ಗುಡ್ ವೈಬ್ಸ್, ಪೂಜೆ ಎಲ್ಲ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಲ್ವಾ ವೈಬ್ಸು. ಸೊ ಜವಾದ್ ಪೌಡರ್ ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬೈ ಚಾನ್ಸ್ ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಮೆಂಟ್ ಮಾಡಿ ನಿಮ್ಗೆ ಈಗ ಫೀಲ್ ಆಯಿತು ಅಂತೆಲ್ಲ. ಅದೇ ರೀತಿ ಇನ್ನೂ ಬೇರೆ ಬೇರೆ ಏನಾದ್ರು ಟಿಪ್ಸ್ ಬೇಕು, ಇವಾಗ ನೋಡಿ ಗ್ರೀನ್ ಕಲರ್ ಕುಂಕುಮ ಬರುತ್ತೆ, ಕುಬೇರ ಕುಂಕುಮ ಅಂತ, ಅದ್ರ ಬಗ್ಗೆ ಏನಾದ್ರು ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೇನೆ. ಆಫ್ಟರ್ ಮ್ಯಾರೇಜ್ ನಾನು ತುಂಬ ವೆಯ್ಟ್ ಪುಟ್ ಆನ್ ಆಗಿದ್ದೆ. ದ ಓನ್ಲಿ ರೀಸನ್ ಈಸ್ ಹ್ಯಾಪಿನೆಸ್. ಕೆಲವೊಬ್ಬರು ಹೇಳ್ತಾರಲ್ಲ, ತುಂಬ ಹ್ಯಾಪಿಯಾಗಿದ್ದರೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗಿ ಸ್ವಲ್ಪ ಜನ ದಪ್ಪ ಆಗ್ತಾರೆ ಅಂತ. ಮೇ ಬಿ ಅದು ಒಂದು ರೀಸನ್ ಇರ್ಬೋದು. ಇನ್ನೊಂದು ರೀಸನ್, ತುಂಬ ತಿಂದ್ಬಿಟ್ಟಿದ್ದೀನಿ, ಆಚೆಗಡೆ ಸಕ್ಕ ತಿರುಗ್ತಾ ಇದ್ವಿ, ರುಟೀನ್ ಸರಿ ಇರ್ತಾ ಇರಲಿಲ್ಲ, ನೈಟ್ ಔಟ್ಸ್ ಜಾಸ್ತಿ ಹೋಗ್ತಾ ಇದ್ವಿ. ಮೇ ಬಿ ಅದರಿಂದನೂ ಅನಿಸುತ್ತೆ, ಆಚೆ ಕಡೆ ತಿಂದ್ಬಿಟ್ಟು ಹಾಗಾಗಿರ್ಬೋದು. ಸೊ ಇವಾಗ ನಾನು ರೀಸೆಟ್ ಮಾಡೋಣ ಅಂದ್ಕೊಂಡೆ. ಇಟ್ ಈಸ್ ನಾಟ್ ವೆಯ್ಟ್ ಲಾಸ್ ಗೈಸ್, ಹೆಲ್ತಿ ಲೈಫ್ ಸ್ಟೈಲ್. ವೆಯ್ಟ್ ಲಾಸ್ ಆದರೆ ಆ್ಯಡ್ ಆನ್ ಬೆನಿಫಿಟ್, ದಟ್ ಐ ರಿಯಲಿ ಅಪ್ರಿಷಿಯೇಟ್ ಆಫ್ ಮೈ ಸೆಲ್ಫ್. ಬಟ್ ನಾನು ಟ್ರೈ ಮಾಡ್ತೀನಿ. ಇದು 21 ಡೇಸ್ ಚಾಲೆಂಜ್ ಬಂದುಬಿಟ್ಟು ಇಟ್ ಈಸ್ ನಾಟ್ ರಿಲೇಟೆಡ್ ಟು ವೆಯ್ಟ್ ಲಾಸ್ ಆ್ಯಂಡ್ ಆಲ್. ಇದನ್ನು ನಾನು ಎದ್ದೇಳೋದು ರೂಢಿ ಮಾಡ್ಕೋಬೇಕು. ಬೇಸಿಕ್ ಮೂಮೆಂಟ್ಸ್ ಇರಬೇಕು ಬಾಡೀಲಿ. ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಕೆಲವೊಂದೆಲ್ಲ ಈ ರೀತಿ ಇವಾಗ ಯೂಟ್ಯೂಬಲ್ಲಿ ಎವ್ರಿಡೇ ವ್ಲಾಗ್ಸ್ ಹಾಕಬೇಕು ಅನ್ನೋದು ಇದೆ. ಈ ರೀತಿ ಎಲ್ಲ ಸ್ಮಾಲ್ ಚೇಂಜಸ್ ಫಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ನೆಕ್ಸ್ಟ್ ಐ ಕ್ಯಾನ್ ಡೂ ನೆಕ್ಸ್ಟ್ 21 ಡೇಸ್ ಆರ್ 100 ಡೇಸ್. ಅಥವಾ ನಾನು ಫ್ಯೂ ಮಂತ್ಸ್ ಬ್ಯಾಕ್ ಡೈಟಿಷಿಯನ್ನ ಕೂಡ ನಾನು ತೊಗೊಂಡಿದ್ದೆ. ಅವರು ವೆರಿ ಗುಡ್ ರೆಸಿಪೀಸ್ ಕೂಡ ಕೊಟ್ಟಿದ್ದರು. ಐ ಕುಡಂಟ್ ಲೂಸ್ ವೆಯ್ಟ್. ಆ ಟೈಮಲ್ಲಿ ಪ್ಲಸ್ ಪಾಯಿಂಟ್ ಏನಾಯಿತು ಅಂದರೆ, ನಾನು ಎಷ್ಟು ವೆಯ್ಟ್ ಇದ್ದೋ ಅಷ್ಟೇ ಇಟ್ ಈಸ್ ಫಿಕ್ಸ್ಡಾಗೇ ಇದೆ. ಏನೂ ಕಮ್ಮಿ ಆಗ್ತಾಯಿಲ್ಲ, ಜಾಸ್ತಿ ಆಗ್ತಿರಲಿಲ್ಲ, ಏನೂ ಇರಲಿಲ್ಲ. ಆ್ಯಂಡ್ ಟಿಲ್ ನಾವು ನನ್ನ ವೆಯ್ಟ್ ಅಷ್ಟೇ ಪಾಸ್ ಆಗಿಬಿಡಿದೆ. ನಾನು ತಿಂದ್ರೂ ತಿಂದಿಲ್ಲ ಅಂದ್ರೂ ಏನೂ ಚೇಂಜ್ ಆಗ್ತಾಯಿಲ್ಲ. ಐ ಡೋಂಟ್ ನೋ ವಾಟ್ ಇಸ್ ದ ರೀಸನ್. ಮೇ ಬಿ ಪೋರ್ಷನ್ ಕಂಟ್ರೋಲ್ ಮಾಡಬೇಕನ್ಸುತ್ತೆ. ವಿಲ್ ಸಿ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ವಿಲ್ ಡೂ ದಟ್ ಆಲ್ಸೋ. ನಾನು ಈ ಚಾನಲ್ನ 6 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದು. ಆವಾಗ ನಾನು ಜಸ್ಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದೆ, ವಿತ್ ನೋ ವಿಷನ್, ಏನೂ ಇಲ್ಲ, ಏನೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಮಾಡಿದ್ದೆ. ಇವತ್ತು ಒಂದು ಗೋಲ್ ಇಟ್ಕೊಂಡು ರೀಸ್ಟಾರ್ಟ್ ಮಾಡಿದ್ದೀನಿ. 6 ಇಯರ್ಸಿಂದ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಅದನ್ನೇ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ ಎಲ್ಲ ನೋಡ್ತಾ ಇರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ. ಸೊ ಗ್ರೇಟ್ಫುಲ್ ಫಾರ್ ಯು ಪೀಪಲ್. ಯಾಕಂದರೆ 6 ಇಯರ್ಸ್ ಬ್ಯಾಕ್ ಜಸ್ಟ್ ಕಿಚನ್ ವೀಡಿಯೋಸ್ ಬರ್ತಾಯಿತ್ತು ಅಷ್ಟೇ. ಅಂದರೆ ಬರೀ ಕುಕ್ಕಿಂಗ್ ವೀಡಿಯೋಸ್, ಎಲ್ಲ ಥರ ರೆಸಿಪೀಸ್ ಮಾಡಿಬಿಟ್ಟು ಹಾಕ್ತಾಯಿದ್ವಿ. ಬಟ್ ಇವಾಗ ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್. ಲೈಫ್ ಸ್ಟೈಲ್ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ ಬಿಟ್ವೀನ್ ಕುಕ್ಕಿಂಗ್ ತೋರಿಸ್ತಾ ಇದ್ದೀನಿ, ಬಟ್ ನಾಟ್ ಡೀಪಾಗಿ ಅಲ್ಲ. ಸೊ ಅದೇ ರೀಸನ್ನಿಂದ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಇನ್ನೂ 6 ಇಯರ್ಸಿಂದ ಇಲ್ಲಿವರೆಗೂ ಅನ್ಸಬ್ಸ್ಕ್ರೈಬ್ ಮಾಡ್ದಲೆ ಇನ್ನೂ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾನೇ ಇದ್ದಾರೆ, ವ್ಯೂವರ್ಸ್ ಜಾಸ್ತಿ ಆಗ್ತಾನೇ ಇದ್ದಾರೆ. ಸೊ ತುಂಬ ಪಾಸಿಟಿವ್ನೆಸ್ ಅನಿಸುತ್ತೆ. ನಾನು ರೀಸ್ಟಾರ್ಟ್ ಮಾಡಬೇಕಾದ್ರೆ ಅಂದ್ಕೊಂಡೆ ಮೇ ಬಿ ಕಿಚನ್ ವೀಡಿಯೋಸ್ ಅಷ್ಟೇ ಅಲ್ವಾ ಅವರೆಲ್ಲ ಫಾಲೋ ಮಾಡ್ತಾ ಇದ್ದಿದ್ದು, ತುಂಬ ಜನ ಅನ್ಫಾಲೋ ಮಾಡ್ತಾರೆ ಅಂತ. ಐ ಆಮ್ ರಾಂಗ್, ಕಂಪ್ಲೀಟಾಗಿ ರಾಂಗಾಗಿ ನಾನು ಪ್ರೂವ್ ಮಾಡಿಕೊಂಡೆ ಅನಿಸುತ್ತೆ. ಬಿಕಾಸ್ ನಾನು ವೀಡಿಯೋ ಹಾಕ್ದಾಗ್ಲಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ, ವ್ಯೂಸು ಚೆನ್ನಾಗೇ ಬರ್ತಾಯಿದೆ. ಬಿಕಾಸ್ ಆಲ್ಮೋಸ್ಟ್ ಒಂದು 3 ಇಯರ್ಸಿಂದ ನಾನು ವ್ಲಾಗ್ಸ್ ಹಾಕಿಲ್ಲ. ಇವಾಗ ಸಡನ್ನಾಗಿ ಹಾಕ್ತಾಯಿದ್ದೀನಿ ಅಂದರೆ ಆಬ್ವಿಯಸ್ಲಿ ಅಷ್ಟು ವ್ಯೂಸ್ ಬರಲ್ಲ, ಐ ನೋ ದಟ್. ಬಟ್ ಓಕೆ, ವೆರಿ ಗುಡ್ ರೆಸ್ಪಾನ್ಸ್ ಇದೆ. ಅಟ್ಲೀಸ್ಟ್ ನನಗೆ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಗ್ರೇಟ್ಫುಲ್.
ನಿಮಗೆಲ್ಲ ನನ್ನ ಬಗ್ಗೆ ತಿಳ್ಕೊಳಕ್ಕೆ ಇಂಟ್ರೆಸ್ಟ್ ಇದೆಯಾ, ನಾನು ಯಾರು, ಏನು ಓದಿದ್ದೀನಿ, ಏನು ಕೆಲಸ ಮಾಡ್ತಾಯಿದ್ದೆ, ಇವಾಗೇನು ಕೆಲಸ ಮಾಡ್ತಾಯಿದ್ದೀನಿ, ಸೊ ಪ್ರತಿಯೊಂದು ನಿಮಗೆ ತಿಳ್ಕೊಳಕ್ಕೆ ಇಷ್ಟ ಇದ್ದರೆ ಅಂದರೆ ಕಮೆಂಟ್ ಮಾಡಿ, ನಾನು ಆ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಈವನ್ ಒಂದು ವ್ಲಾಗ್ ಕೂಡ ಮಾಡಿಬಿಟ್ಟು ಹಾಕ್ತೀನಿ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಬಿಫೋರ್ ಕೋವಿಡ್ ಅನಿಸುತ್ತೆ, ಮೇ ಬಿ ಆ ಟೈಮಲ್ಲೇ ಸ್ಟಾರ್ಟ್ ಮಾಡಿದ್ದು. ಬಟ್ ಪೋಸ್ಟ್ ಕೋವಿಡ್, ಓ ಮೈ ಗಾಡ್, ಸಚ್ ಅ ಗ್ರೋತ್ ಯೂಟ್ಯೂಬಲ್ಲಿ ಎಲ್ಲ ನಾನು ನೋಡ್ತಾ ಇದ್ದೀನಿ. ಎಷ್ಟೊಂದು ಸತಿ ನನಗೆ ಅನಿಸಿತ್ತು ಚಾನಲ್ನ ಕಂಟಿನ್ಯೂ ಮಾಡಬೇಕಿತ್ತು ಅಂತ. ಬಟ್ ನನ್ನ ಶೆಡ್ಯೂಲ್ಸ್ ಅವಾಗ ತುಂಬ ಟೈಟಾಗಿತ್ತು. ನಾನು ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದು ಮೇನ್ ರೀಸನ್ನೇ ನಾನು 9 to 5 ಜಾಬ್ ಜಾಯಿನ್ ಆಗಿದ್ದೆ. ಇಟ್ ಇಸ್ ನಾಟ್ 9 to 5 ಜಾಬ್ ಗೈಸ್. ಆಲ್ಮೋಸ್ಟ್ 8 o'clock ಮನೆ ಬಿಟ್ಟರೆ ನಾನು ಮನೆಗೆ ಬರ್ತಾಯಿದ್ದೆ 11:30 12 ಆಗ್ತಾಯಿತ್ತು. ಇಟ್ ವಾಸ್ ಅ ಗುಡ್ ಪೇಯಿಂಗ್ ಜಾಬ್. ಆ ರೀಸನಿಂದ ಒಂದು ಬೇಕು ಅಂದರೆ ಒಂದು ಕಳ್ಕೊಳ್ಳೇಬೇಕಿತ್ತು. ಹೆಕ್ಟಿಕ್ ಲೈಫ್ ಸ್ಟೈಲ್ ಇದ್ದಿದ್ದರಿಂದ ನನಗೆ ಯೂಟ್ಯೂಬ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಅದೇ ರೀಸನಿಂದ ಕ್ವಿಟ್ ಮಾಡಿದ್ದೆ, ಅಂದರೆ ಪಾಸ್ ಮಾಡಿದ್ದೆ. ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಕ್ವಿಟ್ ಮಾಡಿದ್ದೆ ಅಂತ ಅಲ್ಲ, ಅದೊಂದೇ ರೀಸನ್ನು ಗೈಸ್. ನಾನು ಅದರಲ್ಲಿ ತುಂಬ ಬ್ಯುಸಿ ಇದ್ದೆ. ನಂಗೆ ಒಂದು ಐಡಿಯಾನೂ ಇರಲಿಲ್ಲ ಇದರಲ್ಲಿ ನಾನು ಪ್ರೊಫೆಷ್ನಲಿ ತೊಗೊಂಡು ಹೋಗ್ಬೋದು ಈ ಕೆರಿಯರ್ನ ಅಂತ. ಸೊ ಆ ರೀಸನಿಂದ 9 to 5 ಜಾಬ್ ಥರ ಪಿಕ್ ಮಾಡಿದ್ದು ನಾನು ಆ ಟೈಮಲ್ಲಿ. ಸೊ ಅದೇ ಆಲ್ಮೋಸ್ಟ್ 2-3 ಇಯರ್ಸ್ ಆಗೋಯಿತು. ಅದಾದಮೇಲೆ ನನ್ನ ಮದುವೆ ಆಯಿತು. ಐ ವಾಂಟೆಡ್ ಟು ರಿಯಲಿ ಸ್ಪೆಂಡ್ ಸಮ್ ಕ್ವಾಲಿಟಿ ಟೈಮ್. ಮದುವೆ ಆದಮೇಲೂ ನಾನು 2 ಕಂಪನೀಸ್ ಜೊತೆ ವರ್ಕ್ ಮಾಡಿದೆ, 1 ಕಂಪನಿ ಆ್ಯಂಡ್ 1 ಕಾಲೇಜ್ ಜೊತೆ ವರ್ಕ್ ಮಾಡಿದೆ. ಅದಾದಮೇಲೆ ಇವಾಗ 2 months ಬ್ಯಾಕಿಂದ ಕ್ವಿಟ್ ಮಾಡಿದ್ದೀನಿ ಕಂಪ್ಲೀಟ್ 9 to 5 ಜಾಬ್ಸ್ ಎಲ್ಲ ಕ್ವಿಟ್ ಮಾಡಿದ್ದೀನಿ. ಅದ್ರ ಮಧ್ಯೆ ನನ್ನ ಹಸ್ಬೆಂಡ್ ಡೈರೆಕ್ಟ್ ಮಾಡಿರೋ 2 ಪ್ರಾಜೆಕ್ಟ್ಸಲ್ಲಿ ವರ್ಕ್ ಮಾಡ್ತಾಯಿದ್ದೆ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಾಗಿ. ಇವಾಗ ಕೂಡ ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ. ನಮ್ಮದೊಂದು ಹೊಸ ಸಿನಿಮಾ ಬರ್ತಾಯಿದೆ, ಅದು ಮನೆ ಯೂಟ್ಯೂಬ್ ಎಲ್ಲನೂ ಹಾಗೆ ನೋಡ್ಕೊಂಡು ಹೋಗ್ತಾಯಿದ್ದೀನಿ. ಐ ಥಿಂಕ್ ಐ ಆಮ್ ಮ್ಯಾನೇಜಿಂಗ್ ಅನಿಸುತ್ತೆ, ನೋಡೋಣ. ಈವನ್ ಈ ಲೈಫ್ ಸ್ಟೈಲ್, ಮಾರ್ನಿಂಗ್ ಬೇಗ ಎದ್ದೇಳೋ ಲೈಫ್ ಸ್ಟೈಲ್ ಕೂಡ ಹೆಲ್ಪ್ ಆಗ್ಬೋದು ಇದಕ್ಕೆಲ್ಲ. ಆ್ಯಂಡ್ ಗೈಸ್ ನೋಡಿ, ಮಾತಾಡ್ತಾ ನಮ್ಮ ವಿಡಿಯೋ ಲಾಸ್ಟ್ಗೆ ಬಂದುಬಿಟ್ವಿ. ನಿಮ್ಗೆ ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ಎಲ್ಲ ನೀವು ನಂಗೆ ತಿಳಿಸ್ಕೊಡಿ. ಡೇ 1 ತುಂಬ ಚೆನ್ನಾಗಿತ್ತು. ನನಗಂತೂ ವೆರಿ ಗುಡ್ ವೈಬ್, ಪಾಸಿಟಿವ್ ವೈಬ್ ಸಿಕ್ತು. ಬೆಳಗ್ಗೆ ಬೇಗ ಇದ್ದಿದ್ದೆ ಅಲ್ವಾ, ಸೊ ಸ್ವಲ್ಪ ಮಧ್ಯಾಹ್ನ ಅಷ್ಟೊತ್ತಿಗೆ ಟಯರ್ಡ್ ಆಗಿದ್ದೆ. ಐ ಟುಕ್ ಅ ಸ್ಮಾಲ್ ನ್ಯಾಪ್. ಐ ನೋ ದಟ್ ಇಸ್ ಬ್ಯಾಡ್, ಬಟ್ ಸ್ವಲ್ಪ ಸ್ಮಾಲ್ ನ್ಯಾಪ್ ತೊಗೊಂಡೆ. ಇಟ್ಸ್ ಓಕೆ ಗೈಸ್, ಬಾಡಿಗೆ ತುಂಬಾ ಪುಷ್ ಮಾಡೋದು ಏನು ರಿಕ್ವೈರ್ಮೆಂಟ್ ಇಲ್ಲ. ಸ್ಟೆಪ್ ಬೈ ಸ್ಟೆಪ್, ಸ್ಟೇಜ್ ಬೈ ಸ್ಟೇಜೇ ಹೋಗೋಣ. ನಿಮಗೆ ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ತಿಳಿಸಿ. ಬೆಳಿಗ್ಗೆ ಸಿಂಪಲ್ ಉಪ್ಪಿಟ್ಟು ಮಾಡಿಬಿಟ್ಟಿದ್ದೆ. ಮಧ್ಯಾಹ್ನ ನುಗ್ಗೆಕಾಯಿ ಸಾಂಬಾರು ರೈಸ್ ಮಾಡಿದೆ. ಈವನ್ ನೈಟು ಕೂಡ ಅದೇ ನುಗ್ಗೆಕಾಯಿ ಸಾಂಬಾರು ರೈಸೇ ಊಟ ಮಾಡ್ಕೊಂಡ್ವಿ. ಇನ್ ಬಿಟ್ವೀನ್ ಒಂದು ಸ್ಮಾಲ್ ಮೀಟಿಂಗ್ ಇತ್ತು ಆಫೀಸಲ್ಲಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾನು ಆಫೀಸ್ಗೆ ಕೂಡ ಹೋಗಿ ಬಂದೆ. ಇಟ್ ವಾಸ್ ಅ ಸ್ಮಾಲ್ ಮೀಟಿಂಗ್, ಒಂದು 2 hours ಅಷ್ಟೇ. ಅಲ್ಲಿಗೆ ಹೋಗ್ಬಿಟ್ಟು ಬಂದುಬಿಟ್ಟು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಎವ್ರಿ ಡೇ ಮಿನಿ ವ್ಲಾಗ್ ಕೂಡ ಹಾಕ್ತಾಯಿದ್ದೀನಿ ಗೈಸ್, ಅದನ್ನು ಕೂಡ ಚೆಕ್ ಮಾಡಿ. ಹೇಗೆ ಬಂತು ಅದನ್ನು ಕೂಡ ನಂಗೆ ತಿಳಿಸಿ, ಕಮೆಂಟ್ ಮಾಡಿ. ನಿಮಗೆ ನನ್ನ ಮನೇಲಿರೋ ಯಾವುದಾದ್ರೂ ಪ್ರಾಡಕ್ಟ್ಸ್ದು ಲಿಂಕ್ ಬೇಕಂದರೆ ಜಸ್ಟ್ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಲಿಂಕ್ ಕಳಿಸ್ಕೊಡ್ತೀನಿ. ಅಥವಾ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನ್ಸಲ್ಲಿ ನಾನು ಹಾಕಿರ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ಸ್ಫೂರ್ತಿ ಸಂಗಮ ಅಂತ ಯೂಟ್ಯೂಬ್ ಚಾನಲ್ ಯಾಕೆ ಇಟ್ಟಿದ್ದೀನಿ ಅಂದರೆ, ಸ್ಫೂರ್ತಿ ಬಂದುಬಿಟ್ಟು ನನ್ನ ಹೆಸರು, ಸಂಗಮ್ ಬಂದು ನನ್ನ ಹಸ್ಬೆಂಡ್ ಹೆಸರು. ಅದು ಏನೋ ಮದುವೆ ಸ್ಟಾರ್ಟಿಂಗಿಂದನೂ ಸ್ಫೂರ್ತಿ ಸಂಗಮ ಅಂತಲೇ ಒಂದು ಓಕೆ ಅದನ್ನೇ ಇಟ್ಬಿಡೋಣ ಯೂಟ್ಯೂಬ್ ಚಾನಲಿಗೆ ಅಂತ ಡಿಸೈಡ್ ಆದೆ. ಸ್ಟಾರ್ಟಿಂಗ್ ಸ್ಫೂರ್ತಿ ಸಜ್ಜನ್ ಅಂದ್ಕೊಂಡೆ, ಓಕೆ ಬೇಡ ಸ್ಫೂರ್ತಿ ಸಂಗಮ ಅಂತಲೇ ಇಡೋಣ. ಸ್ಫೂರ್ತಿ ಅಂದರೆ ಇನ್ಸ್ಪಿರೇಷನ್, ಸಂಗಮ ಅಂದರೆ ಒಂದು ಮೀಟಿಂಗ್ ಪಾಯಿಂಟ್ ಥರ ಅಲ್ವಾ, ಏನೋ ಒಂಥರ ಸೌಂಡಿಂಗ್ ಚೆನ್ನಾಗಿದೆ ಅನ್ನಿಸ್ತು, ಸ್ಫೂರ್ತಿ ಸಂಗಮ ಅಂತ. ಸೊ ಅದೇ ರೀಸನಿಂದ ನಾನು ಸ್ಫೂರ್ತಿ ಸಂಗಮ ಅಂತ ಇಟ್ಟೆ. ಈವನ್ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಸ್ಫೂರ್ತಿ ಸಂಗಮ ಅಂತಲೇ ಇದೆ ಗೈಸ್, ಚೆಕ್ ಮಾಡಿ, ಫಾಲೋ ಮಾಡಿ. ನಾನು ಎವ್ರಿಡೇ ಅಪ್ಡೇಟ್ಸ್ ಅದರಲ್ಲೂ ಕೂಡ ಹಾಕ್ತಾ ಇರ್ತೀನಿ ಗೈಸ್. ಇತ್ತೀಚೆಗಂತೂ ಮಕ್ಕಳು ಯಾರು ಮನೆಯಿಂದ ಆಚೆ ಬಂದು ಆಟನೇ ಆಡಲ್ಲ. ಓನ್ಲಿ ಟ್ಯಾಬು, ಲ್ಯಾಪ್ಟಾಪ್ ಆರ್ ಎನಿ ಸಿಸ್ಟಮ್, ಫೋನ್ ಅದೇ ಇಟ್ಕೊಂಡು ಕೂತಿರ್ತಾರೆ ಗೇಮಿಂಗು ಅಂತೇಳಿ. ಅಥವಾ ಮನೆ ಒಳಗಡೆ ಇಂಡೋರ್ ಗೇಮ್ಸ್ ಅಂತಲೇ ಆಡ್ತಾ ಇರ್ತಾರೆ. ಆಚೆ ಆಟ ಆಡಿರೋದು ತುಂಬ ಕಮ್ಮಿ ನಾನು ನೋಡಿದ್ದು. ಸೊ ಇವತ್ತು ಸುಮ್ಮನೆ ಆಫೀಸಿಂದ ಬಂದಾಗ ಐ ಜಸ್ಟ್ ಸಾ ಎಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಮೇ ಬಿ 5:30 6 o'clock ಅರೌಂಡ್ ಆಗಿತ್ತು ಅನಿಸುತ್ತೆ. ಮಕ್ಕಳೆಲ್ಲ ಆಟಾಡ್ತಾಯಿದ್ರು, ಖುಷಿ ಆಯಿತು ನೋಡಿಬಿಟ್ಟು. ಸಡನ್ ಮಳೆ ಬಂತು, ಅವರೆಲ್ಲ ಮನೆಗೆ ಹೊರಟೋದ್ರು. ಬೆಂಗಳೂರೇ ಆಗಲ್ವಾ, ಸಡನ್ ಬಿಸಿಲಿರುತ್ತೆ, ಮಳೆ ಇರುತ್ತೆ, ಪ್ಲೆಸೆಂಟ್ ನೇಚರ್ ಇರುತ್ತೆ. ಸೊ ಇಟ್ ಈಸ್ ಗುಡ್. ಎಲ್ಲ ಚೆನ್ನಾಗೇ ಆಟಾಡ್ತಾಯಿದ್ರು. ಸಡನ್ನಾಗಿ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾಯಿದೆ, ಎಲ್ಲರೂ ಮನೆಗೆ ಹೊರಟೋದ್ರು. ಸಂಜೆಯಿಂದ ಹಿಡಿದು ನೈಟೆಲ್ಲ ಬಿಟ್ಟು ಮಳೆ ಬರ್ತಾನೆ ಇತ್ತು. ನೈಟ್ ಏನೆಲ್ಲ ಸೋಕ್ ಮಾಡ್ತೀನಿ ಅಂತ ಹೇಳ್ತೀನಿ ಅನ್ನಲ್ಲ. ಸೊ ಅದೇ ನೆಕ್ಸ್ಟ್ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಎವ್ರಿ ಡೇ ನಾನು ಚಿಯಾ ಸೀಡ್ಸು ಸೋಕ್ ಮಾಡಲ್ಲ, ದಟ್ ಇಸ್ ನಾಟ್ ಗುಡ್ ಗೈಸ್. ವೀಕ್ಲಿ 2-3 ಅಷ್ಟೇ ನಾನು ಸೋಕ್ ಮಾಡ್ತೀನಿ. ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ. ನಿಮ್ಗೆ ಹೇಗೆ ಅನ್ನಿಸ್ತು, ಎಲ್ಲ ಕ್ಲಿಪ್ಪಿಂಗ್ಸ್ ನೋಡಿದ್ರಿ ಅಲ್ವಾ, ನಿಮ್ಗೆ ಹೇಗಿತ್ತು ಇವತ್ತಿನ ವ್ಲಾಗು?
21 ಡೇಸ್ ಚಾಲೆಂಜ್ ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೋ ಇಲ್ವೋ, ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದಕ್ಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್, ಮರಿಬೇಡಿ. ಓಕೆ ಬಾಯ್.